ನೆಲ ಕಾದ ಕೆಂಡವಾದ್ರೆ ರಣರಣ ಅಂತಿರುವಂತಹ ಸೂರ್ಯ ನೆತ್ತಿ ಸುಡ್ತಿದ್ದಾನೆ. ಇದರ ಮಧ್ಯೆ ರಾಜ್ಯದಲ್ಲಿ ಜಲಕ್ಷಾಮ ಉಂಟಾಗಿದೆ. ಹನಿ ನೀರಿಗೂ ಕಿಲೋಮೀಟರ್ ಗಟ್ಟಲೆ ನಡೆದು ಹೋಗಿ ನೀರು ತರುತ್ತಿದ್ದಾರೆ. 300 ಮನೆಗಳ ಊರಿಗೆ ಒಂದೇ ನಲ್ಲಿ ಇರುವುದು ನರಕ ದರ್ಶನವಾಗ್ತಿದೆ. ನೀರಿನ ಭಾಳ ತೊಂದರೆ ಐತ್ರಿ. ನೀರು ಹೊರದ ಅಂದ್ರೆ ಎರಡು ಮೇಲೆ ನೀರು ಹೊರಬೇಕು. ಜೀವ ಜಲಕ್ಕೆ ಹಾಹಾಕಾರ, ಹನಿ ನೀರಿಗೂ ತತ್ವಾರ. ತಳ್ಳೋ ಗಾಡಿಯಲ್ಲಿ ನೀರಿಗೆ ಪರದಾಟ. ಬಿಂದಿಗೆಗಳನ್ನ ಹಿಡಿದು ಕಿಲೋಮೀಟರ್ ಗಟ್ಟಲೆ ಹೊರಟ ಮಹಿಳೆಯರು. ಇಡೀ ಊರಿಗಿರೋದು ಒಂದೇ ನಲ್ಲಿ. ಮಕ್ಕಳು ವೃದ್ಧರಿಗೆ ನೀರು ತರೋದೇ ಸಾಹಸ. ಇಷ್ಟಕ್ಕೆಲ್ಲ ಕಾರಣವೇ ಜಲಕ್ಷಾಮ. ಕರುನಾಡಿಗೆ ಜಲಕ್ಷಾಮ, ಜೀವ ಜಲಕ್ಕಾಗಿ ಹಾಹಾಕಾರ. 300 ಮನೆಗಳಿಗೆ ಒಂದೇ ನಲ್ಲಿ, ತಳ್ಳೋ ಗಾಡಿಯಲ್ಲಿ ನೀರಿಗೆ ಸಾಹಸ. ಸುಡೋ ಬಿಸಿಲಲ್ಲೂ ತಳ್ಳೋ ಗಾಡಿಯಲ್ಲಿ 5-6 ಬಿಂದಿಗೆಗಳನ್ನ ಹಿಡಿದು ಸಾಲಾಗಿ ನಿಂತು ನೀರಿಗೆ ಕಾಯ್ತಿರೋದು ಧಾರವಾಡದಲ್ಲಿ. ಕುಂದಗೋಳ ತಾಲೂಕಿನ ಬೆನಕನಹಳ್ಳಿಯಲ್ಲಿ ಹನಿ ನೀರಿಗೂ ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಒಂದು ಬಿಂದಿಗೆ ನೀರಿಗೆ 2-3 ಗಂಟೆ ಕಾಯಬೇಕಿದೆ. 300 ಮನೆಗಳಿರೋ ಇಡೀ ಗ್ರಾಮಕ್ಕಿರೋದು ಒಂದೇ ನಲ್ಲಿ. ಹೀಗಾಗಿ ನೀರಿಗಾಗಿ ಗಂಟೆಗಟ್ಟಲೆ ಕಾದು ಜನ ಹೈರಾಣಾಗಿದ್ದಾರೆ. ಈಗ ನಾನು ಬೆನಕನಹಳ್ಳಿ ಗ್ರಾಮದಲ್ಲಿದ್ದೇನೆ. ದೃಶ್ಯಗಳು ಕೂಡ ನೋಡಬಹುದಾಗಿದೆ. ಈ ಬೆನಕನಹಳ್ಳಿ ಗ್ರಾಮದಲ್ಲಿ 250-300 ಮನೆಗಳು ಇರುವಂಥದ್ದು. ಆದರೆ ಗ್ರಾಮಕ್ಕೆ ಒಂದೇ ಕುಡಿಯುವ ನೀರಿನ ನಳದ ಸಂಪರ್ಕ ಇರುವಂಥದ್ದು. ಇನ್ನು ಬೆಳಗಾವಿ ಜಿಲ್ಲೆ ನರಲಗುಡ್ಡದಲ್ಲಿರೋ ಬೋರ್ವೆಲ್ ಬಂದಾಗಿದೆ. ಹೀಗಾಗಿ 2 ಕಿಲೋಮೀಟರ್ ದೂರ ನಡೆದು ನೀರು ತರ್ತಿದ್ದಾರೆ. ಗೋಳು ಕೇಳದ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಹಿಡಿಶಾಪ ಹಾಕ್ತಿದ್ದಾರೆ. ನಮಗೆ ಡೈಲಿ ನೀರಿನ ಭಾಳ ತಾಪತ್ರೆ ಆಗತ್ತೈತ್ರಿ. ನಾವು ನೀರು ಸಂಬಂಧ ಭಾಳ ದೂರ ಹೋಗಿ ನೀರು ಹೊತ್ತು ತರ್ತೇವ್ರಿ. ನಮಗೆ ಕೈಯಾಗ ಏನೋ ಕೆಲಸ ಇದ್ರೂ ನಾವು ಬಿಟ್ಟು ಅದನ್ನು ನೀರು ತರಕ್ಕೆ ಹೋಗ್ತೇವ್ರಿ. ದಿನ 2 ಕೂಡ ನೀರು ತರ್ತೇವ್ರಿ. ನಾವು ಅಷ್ಟು ನೀರು ತಂದ್ರೂ ನಮಗೆ ಸಾಲಂಗಿಲ್ಲ ರೀ. ಇನ್ನು ರಣ ಬಿಸಿಲಿನಿಂದ ಕೊಪ್ಪಳ ತಾಲೂಕಿನಲ್ಲಿರೋ ತುಂಗಭದ್ರಾ ಜಲಾಶಯ ಖಾಲಿಯಾಗೋ ಆತಂಕ ಎದುರಾಗಿದೆ. ಮುನಿರಾಬಾದ್ ಬಳಿ ಇರುವ ತುಂಗಭದ್ರಾ ಅಣೆಕಟ್ಟಲ್ಲಿ ಈಗ ಕೇವಲ 12 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದೆ. 12 ಟಿಎಂಸಿ ನೀರಿನಲ್ಲಿ 2 ಟಿಎಂಸಿ ಜಲಚರಗಳಿಗೆ ಮೀಸಲಾದ್ರೆ ಇನ್ನುಳಿದ 10 ಟಿಎಂಸಿಯಲ್ಲಿ ಬೆಳೆಗಳು, ಕುಡಿಯುವ ನೀರಿಗೆ ಬಳಸಬೇಕಿದೆ. ಕೆಲವೇ ದಿನಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಕೊಪ್ಪಳ ಜಿಲ್ಲೆಯಲ್ಲಿ ನೀರಿಗೆ ಹಾಹಾಕಾರ ಎದುರಾಗಿದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ತಂಗಡಗಿ ಕಾರ್ಗೆ ಮಹಿಳೆಯರು ಮುತ್ತಿಗೆ ಹಾಕಿದ್ರು. ನೀರಿನ ಸಮಸ್ಯೆ ಬಗೆಹರಿಸುವಂತೆ ತರಾಟೆ ತೆಗೆದುಕೊಂಡ್ರು. ಉಡುಪಿ ಜಿಲ್ಲೆಯಲ್ಲೂ ಜೀವಜಲಕ್ಕೆ ಹಾಹಾಕಾರ ಎದುರಾಗಿದೆ. ಕುಡಿಯೋ ನೀರಿಗಾಗಿ 75 ಮನೆಗಳಿರೋ ಅತ್ತಿಕೋಣೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೌಪರ್ಣಿಕಾ ನದಿ ದಾಟಿ ಜನ ನೀರು ತರುತ್ತಿದ್ದಾರೆ. 1 ಕೊಡ ನೀರು ತರಲು ದೋಣಿ ಅವಲಂಬಿಸಿದ್ದಾರೆ. ಬಿರು ಬೇಸಿಗೆಯಿಂದಾಗಿ ನದಿಗಳು ಬತ್ತುತ್ತಿದ್ರೆ ಅಂತರ್ಜಲವೂ ಕುಸಿಯುತ್ತಿದೆ. ಇದರಿಂದ ಹನಿ ನೀರಿಗೂ ಪರದಾಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.